ಎಸ್, ಇದೀಗ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನು ಅರಣ್ಯ ಸಚಿವ ಖಂಡ್ರೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಎಫ್ಐಆರ್. ಹೌದು ವೀಕ್ಷಕರೇ, ಇನ್ನು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಇದೀಗ ಹೊಸ ಸಂಕಷ್ಟ ಶುರುವಾಗಿದೆ. ಸಚಿವ ಈಶ್ವರ್ ಖಂಡ್ರೆ ಅವರನ್ನ ನಿಂದಿಸಿದ ವಿಚಾರಕ್ಕೆ ಖೂಬಾ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಆರೋಪದಡಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಭಗವಂತ್ ಖೂಬಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಸುರೇಶ್ ಬಿರಾದರ್ ಎಂಬುವವರು ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಾಜಿ ಕೇಂದ್ರ ಸಚಿವರ ವಿರುದ್ಧ ಭಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಭಗವಂತ್ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೌದು ವೀಕ್ಷಕರೇ, ಇನ್ನು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಇದೀಗ ಹೊಸ ಸಂಕಷ್ಟ ಶುರುವಾಗಿದ್ದು, ಖಂಡ್ರೆ ಅವರನ್ನ ನಿಂದಿಸಿದ ವಿಚಾರಕ್ಕೆ ಖೂಬಾ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಖೂಬಾ ವಿರುದ್ಧ ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ಭಾಲ್ಕಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಅನುಮತಿ ಪಡೆದು ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ. ಇನ್ನು ಫೆಬ್ರವರಿ 7ರಂದು ನಡೆದಂತಹ ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ವೇಳೆ ಪ್ರತಿಭಟಿಸಿದಂತಹ ಭಗವಂತ್ ಖೂಬಾ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಖಂಡ್ರೆ ಬಗ್ಗೆ ಕಟುವಾಗಿ ಟೀಕಿಸಿದ್ರು ಎಂಬ ಆರೋಪ ಕೂಡ ಇದೆ. ಖಂಡ್ರೆ ಬಗ್ಗೆ ಭಗವಂತ್ ಖೂಬಾ ಏನನ್ನ ಹೇಳಿದ್ದಾರೆ ಅಂದ್ರೆ, ಈಶ್ವರ್ ಖಂಡ್ರೆ ಅವನತಿ ಶುರುವಾಗಿದೆ, ನೀನು ಸತ್ರೆ ನಿಮ್ಗೆ ಮೋಕ್ಷ ಸಿಗೋದಿಲ್ಲ. ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳ್ತಾ ಇದೆಯಾ, ನೀನು ಹಿಜಡ ಇದೆಯಾ ಎಂಬೆಲ್ಲ ಏಕವಚನದಲ್ಲೇ ಈಶ್ವರ್ ಖಂಡ್ರೆ ಬಗ್ಗೆ ಭಗವಂತ್ ಖೂಬಾ ಅವರು ನಿಂತಿದ್ರು. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ದೂರು ಕೊಟ್ಟಿದ್ದು ಎಫ್ಐಆರ್ ನಲ್ಲಿ ಆರೋಪಗಳು ಕೂಡ ಉಲ್ಲೇಖವಾಗಿದೆ. ಇನ್ನು ಫೇಸ್ಬುಕ್ ಲೈವ್ ನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಫೆಬ್ರವರಿ 7ರಂದು ನಡೆದಂತಹ ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ವೇಳೆ ಭಗವಂತ್ ಖೂಬಾ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭಗವಂತ್ ಖೂಬಾ ಸೇರಿದಂತೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇನ್ನು ಪೊಲೀಸರು ವಶಕ್ಕೆ ಪಡೆದ ಬಳಿಕ ಫೇಸ್ಬುಕ್ ಲೈವ್ ಬಂದಿದ್ದಂತಹ ಖೂಬಾ ಅವರು ಈಶ್ವರ್ ಖಂಡ್ರೆ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು. ಈ ಘಟನೆ ನಡೆದ 9 ದಿನಗಳ ಬಳಿಕ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಕಾರ್ಯಕರ್ತ ಸುರೇಶ್ ಬಿರಾದರ್ ಅವರು ಒತ್ತಾಯಿಸಿದ್ದಾರೆ. ಈಶ್ವರ್ ಖಂಡ್ರೆ ನಮ್ ಹುಲಿ ಅಂತ ಕಾರ್ಯಕರ್ತರು, ನಮ್ ಹುಲಿ ಅಂತ ನಮ್ದು ನಾಯಕರು. ಇವತ್ತ ಅವ್ರ ಸಿಂಹ ಗರ್ಜನೆ ನೋಡಿದ್ವಿ, ಅವ್ರ ಶಕ್ತಿ ನೋಡಿದ್ವಿ. ತಮ್ಮಿದ್ದವರು ಬಂದಿನಿ ನಮ್ ಸರಿ ಪ್ರಶ್ನೆಗಳು ನಮ್ಗೆ ಉತ್ತರ ಕೊಡ್ಬೇಕಾಗಿತ್ತು. ಜಿಲ್ಲಾ ಆಡಳಿತದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೆಯಲ್ಲ, ಬರಬೇಕಾಗಿತ್ತು. ಇದು ನಮ್ಮ ಕಾರ್ಯಕರ್ತರನ್ನ ಪೊಲೀಸರಿಂದ ದೌರ್ಜನ್ಯ ಮಾಡಿಸ್ತೆ, ಲಾಠಿ ಚಾರ್ಜ್ ಮಾಡಿಸ್ತೆ, ಶರ್ಟ್ ಹರಿಸ್ತೆ, ಕುತ್ತಿಗೆ ಹಿಡಿಸ್ತೆ. ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ. ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ, ನಿನ್ ಪೊಲೀಸರ ವಿರುದ್ಧ ಕಾಂಪ್ಲೇಂಟ್ ಕೊಡ್ತೀವಿ. ನೀನ್ ಕುಂಡಾಗ ತಂದಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ ಮಾಡಿರೋದು. ದೇವಸ್ಥಾನ, ಪವಿತ್ರ ದೇವಸ್ಥಾನದಾಗ ನಿನ್ನ ಅಂತ ಶಿವನ ವಿರೋಧಿ ಅಲ್ಲಿ ಜಾಗ ಕೊಡಲ್ಲ. ದೇವ್ರ ಜಾಗ ಕೊಡಲ್ಲ ನಿನಗ ಸತ್ತರ್ ಬಿ ನಿನ್ ಮೋಕ್ಷ ಸಿಗಲ್ದು. ಅಂತ ಪಾಪದ ಕೆಲಸ ಇವತ್ತು ಮಾಡಿದಿ. ನಾವೆಲ್ಲರೂ ಶಿವನ ದರ್ಶನ ತಗೊಳಕ್ ಬಂದಿದ್ದೆವು. 2 ದಿನ ಆಯ್ತು. ಶಿವನ ದರ್ಶನ ತಗೋಬೇಕು, ಶಿವನ ಆಶೀರ್ವಾದ ತಗೋಬೇಕು. ಜಿಲ್ಲಾದ್ಯಂತ ಸುಖ ಸಮೃದ್ಧಿಗೆ ಆಶೀರ್ವಾದ ಕೇಳಬೇಕು. ಮೋದಿ ಅವ್ರ ದೇಶಕ್ಕೊಂದು ನೇತೃತ್ವ ಕೊಟ್ಟಾರ. ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಗಂಭೀರವಾಗಿ ನೇತೃತ್ವ ಸಿಗಲಿ ಅಂತ ನಾವು ಆಶೀರ್ವಾದ ಬಿಡ್ತಾರೆ ಬಂದಿದ್ದೇವೆ. ನಿನ್ನಂತ ಹಿಸ್ಡನ್ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ಲಿಕ್ಕೆ ಬಂದಿಲ್ಲ. ನಿನ್ನ ಮೂಗು ಹಾಗೆ ಕಟ್ಟಾಗೋಗ್ಯದ. ಇವತ್ತಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಹೇಳಿದರು, ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ಇಲ್ಲ ಅಂತ ಎಂದು ಪತ್ರಿಕೆ ಪ್ರಕರಣ ಹುಡ್ಸ್ಯಾರ. ಆಗುತ್ತೆ ಏನ್ ಅಂದಿದಲ್ಲ, ಶಂಕುಸ್ಥಾಪನೆ ಕಾರ್ಯಕ್ರಮ ನನ್ನ ಮಗ ತಂದು ಮಾಡ್ಯಾನದ. ಆಗುತ್ತೆ ಮೂಗು ಕೊಯ್ದೋಗ್ಯದ. ಈ ಮೂಗು ಕೊಯ್ದೋಗಿ ಮನುಷ್ಯ ನಂದೆರಡು ಸೊಳ್ಳೆ ಅಂದರ ಇದಕ್ಕೆ ಏನು ಕಿಮ್ಮತ್ ಸಿಗಲ್ಲ. ನಿನ್ ಗೌರವ ಹೊಂಟೋಯ್ತು, ನಿನ್ನ ಮಾನ ಮರ್ಯಾದೆ ಹೊಂಟೋಯ್ತು. ಇವತ್ತು ಶಿವ ಭಕ್ತರು ಬರುವಂತ ಶಿವರಾತ್ರಿ ತನಕ ನಿನ್ನ ಅವನತಿ ಚಾಲು ಆಗ್ಯದ. ಇನ್ನು ಮುಂದೆ ನಿನ್ಗೆ ಎಂದರೂ ಒಳ್ಳೇದಾಗಲ್ದು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರು ಶಾಪ ಹತ್ತದು. ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರು ಬಿಸಿಲಾಗಿ ನಿಂತು ಪೊಲೀಸರಿಂದ ನೀನು ಲಾಠಿ ಚಾರ್ಜ್ ಮಾಡಿಸಿದಿ, ಹೊಡಿಸಿದಿ, ದಬ್ಬಾಳಿಕೆ ಮಾಡಿಸಿದಿ. ಇದು ಪಾಪನಾಶ ಲಿಂಗ ನಿಂದ ಅವನತಿಗೆ ಪ್ರಾರಂಭ ಆಗ್ಯದ ಅಂತ ತಿಳ್ಕೊಳ್ಳಿ ನೀವು.
ಇವತ್ತು ಜಿಲ್ಲಾಧಿಕಾರಿಗಳೇ ನೀವು ಕಾಂಗ್ರೆಸ್ ಕಾರ್ಯಕ್ರಮ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.